ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸುಟ್ಟ ಮನೆಗೆ ಸೂಕ್ತ ಪರಿಹಾರ ಒದಗಿಸಲು ಮುಂದಾದ ಜನನಾಯಕ. ಬಡವರ ಕಣ್ಣೀರು ಒರೆಸುವ ಯುವ ನಾಯಕ. ಬಡವರ ಕಣ್ಣೀರಿನಲ್ಲಿ ರಾಜಕೀಯ ಬೇಡ ಅಂದ ತಂದೆಗೆ ತಕ್ಕ ಮಗ. ಅವರೇ ಈ ಶರತ್ ಮಹಾಂತೇಶ್ ಕೌಟಿಮಠ್. ಹೌದು ವೀಕ್ಷಕರೇ, ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಕಳೆದ ದಿನಗಳಲ್ಲಿ ನಡೆದ ಬೆಂಕಿ ಅನಾಹುತಕ್ಕೆ ಮಿಲನ್ ಶಿವಪ್ಪ ಲಂಬುಗೋಳ್ ಎಂಬುವವರು ತಮ್ಮ ಮನೆಯನ್ನು ಕಳೆದುಕೊಂಡಿದ್ದರು. ಈ ಸುದ್ದಿ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾದಂತೆ ಪರಿಹಾರ ಕಲ್ಪಿಸಲು ಧಾವಿಸಿದ ಮಾಜಿ ಸಚೇತರರು ಆದ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕೌಟಿಮಠ್ ಅವರ ಸುಪುತ್ರ, ಬಡವರ ಕಣ್ಣೀರು ಒರೆಸುವ ಯುವ ನಾಯಕ ಸನ್ಮಾನ್ಯ ಶ್ರೀ ಶರತ್ ಕೌಟಿಮಠ್ ಅವರು ಕೌಟಿಮಠ್ ಫೌಂಡೇಶನ್ ಇವರಿಂದ ಆರ್ಥಿಕ ಸಹಾಯ ಮಾಡಿ ನೊಂದವರ ನೋವಿಗೆ ಸ್ಪಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಂಜರಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಮೋಹನ್ ಲೋಕರೆ ಅವರು, ಮಹಾಲಕ್ಷ್ಮಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಜ್ಯೋತಿರಾಮ್ ಯಾದವ್ ಅವರು, ದತ್ತ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಂಚಾಲಕರಾದ ಅಮರ್ ಯಾದವ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಸಮಾಜ ಸೇವಕರು ಆದ ಶೀತಲ್ ಯಾದವ್, ಅಶೋಕ್ ಕಾಳ್ವಿರಿ, ಶಿವಾಜಿ ಕೋಆಪರೇಟ್ ಚೇರ್ಮನ್ರು, ಶಶಿಕಾಂತ್ ಪಾಟೋಳೆ, ತಾತ್ಯಾಸಾಹೇಬ್ ಪಾಯ್ಮಲ್, ದುರ್ಯೋಧನ ವಸವಾಡೆ, ಗಣೇಶ್ ಸಾತಾರೆ, ಸನತ್ ಪಾಟೀಲ್, ನಂದಕುಮಾರ್ ರಸಾಳೆ, DSS ಜಿಲ್ಲಾ ಕಾರ್ಯದರ್ಶಿಗಳಾದ ಮುಖೇಶ್ ಕುಮಾರ್ ಲಂಬುಗೋಳ್, ಸುಶಾಂತ್ ಲಂಬುಗೋಳ್, ನಿತಿನ್ ಮಾಯಣ್ಣವರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಂತ ಹೇಳ್ತಾ, ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನು. ಮತ್ತೆ ಸಿಗೋಣ. ನಮಸ್ಕಾರ. ದಿನಗಳಲ್ಲಿ ಏನು ಮಾಂಜರಿ ಗ್ರಾಮದ ಒಂದು ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ದಿಂದ ಏನು ಒಂದು ಘಟನೆ ನಡೆದಿದೆ, ಏನು ಮನೆ ಸುಟ್ಟು ಹೋಗೈತಿ. ಅದಕ್ಕೆ ಇವತ್ತು ನಾನು ಮಾಂಜರಿ ಗ್ರಾಮಕ್ಕೆ ಭೇಟಿ ನೀಡಿ ಅವರ ಮನೆಯವ್ರಿಗೆ ಸಾಂತ್ವನವನ್ನು ಹೇಳಕ್ಕೆ ಇಲ್ಲಿ ಬಂದಿದ್ದೀನಿ. ಮಾಜಿ ಮುಖ್ಯ ಸಚೇತಕರು ಮಹಂತೇಶಣ್ಣ ಅವರು ಮಾಂಜರಿ ಗ್ರಾಮಕ್ಕೆ ಅತ್ಯಂತ ಹೆಚ್ಚಿನ ಮನೆಯನ್ನು ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ರು. ಅದರಲ್ಲಿ ಒಂದು 10-12 ಮನೆ ಅಷ್ಟು ಉಳಿದವು ಡಿಲೀಟ್ ಆಗ್ಯಾವು. ಅದಕ್ಕೆ ಕೂಡಲೇ ನಾವು ಇದಕ್ಕೆ ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಡ್ತೇವೆ. ಯಾಕಂದ್ರೆ ಎಲ್ಲ ಮನೆ ಆಗಿ ಹೋಗ್ಯಾವು. ಕೆಲವೊಂದು ಅಷ್ಟೇ ಇವು ಏನು ಕಚ್ಚಾ ಮನೆಗಳು ಅದಾವು, ಇವು ಉಳ್ದಾವು. ಅದಕ್ಕೆ ಇದೊಂದು ಭಾಳ ಹಾನಿ ಆಗೈತಿ. ಇವತ್ತು ನಾವು ನಮ್ಮ ಮಹಾಂತೇಶ್ ಕೌಟಿಮಠ್ ಫೌಂಡೇಶನ್ ವತಿಯಿಂದ ಇಲ್ಲಿ ಭೇಟಿ ನೀಡಿ ಏನು ಘಟನೆ ನಡೆದಿದೆ ಅದಕ್ಕೆ ಸ್ಪಂದಿಸಿ ಒಂದು ಸಹಾಯಧನವನ್ನು ನೀಡಿದ್ದೇವೆ. ಮತ್ತು ಇದು ಅಷ್ಟೇ ಅಲ್ಲ, ಸರ್ಕಾರ ವತಿಯಿಂದ ಏನು ಸೂಕ್ತ ಕ್ರಮ ನಾವು ತಗೋಬೋದು ಅದನ್ನು ನಾನು ತಹಸೀಲ್ದಾರು ಹಾಗೂ ಮೇಲಿನ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳಕ್ಕೆ ಒಂದು ಅರ್ಜಿಯನ್ನು ನಾವು ಕೊಡ್ತೇವೆ ಅಂತ ಹೇಳಕ್ಕೆ ಬಯಸ್ತೀನಿ.